ಹಾಯ್ ನಮಸ್ತೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಸೊ ನಾನಿವತ್ತು ನೋಡ್ತಿರ್ಬೋದು ನೀವು ಉಪ್ಪಿನಕಾಯಿನ ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ನೋಕ್ಕೋ ಯಾವ ರೀತಿ ಹಾಕೋದು ಅಂತ ತೋರಿಸ್ತಿದ್ದೀನಿ. ಇದು ನಮ್ಮ ಅಜ್ಜಿ ಕಾಲದ ರೆಸಿಪಿ. ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ. ನಾನಿಲ್ಲಿ 1-2 kg ಅಷ್ಟು ಮಾವಿನಕಾಯಿನ ತೊಗೊಂಡು ಬಂದು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ನೈಟು. ಬೆಳಗ್ಗೆ ಅದನ್ನು ಚೆನ್ನಾಗಿ ಕ್ಲೀನಾಗಿರೋ ಬಟ್ಟೆಯಿಂದ ತೊಳೆದು ಒರೆಸಿ ಒಣಗಿಸಿ ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ. ಈ ಥರ ನಿಮಗೆ ಮಾವಿನಕಾಯಲ್ಲಿ ಒಳಗಡೆ ಕೆಟ್ಟೋಗಿರೋ ಭಾಗ ಏನಾದರೂ ಬಂದರೆ ಅದನ್ನು ಕಟ್ ಮಾಡಿ ತೆಗೀರಿ. ಹಾಗೆ ಪೂರ್ತಿ ಹಣ್ಣಾಗಿರುವಂಥ ಉಪ್ಪಿನಕಾಯಿ ಏನಿರುತ್ತೆ ಅದನ್ನು ಈ ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ನೋ ಉಪ್ಪಿನಕಾಯಿಗೆ ಹಾಕಬಾರ್ದು, ಅದು ಬೇಗ ಹಾಳಾಗುತ್ತೆ. ಸೊ ನೋಡಿ, ಇಲ್ಲಿ ಪೂರ್ತಿಯಾಗಿ ಕಾಯಾಗಿರೋದನ್ನು ಮಾತ್ರ ನಾನು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಈ ಥರ ಕಾಯಿ ಇರಬೇಕು ಇದು ಮಾವಿನಕಾಯಿ. ನೋಡಿ, ಇಲ್ಲಿ ನಾನು ಅರ್ಧ ಹಣ್ಣು ಅರ್ಧ ಕಾಯಿ ಇರೋ ಕಾಯನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ಹಣ್ಣಾಗಿದ್ದರೆ ಪೂರ್ತಿ ಕಾಯಿ ಇರೋದನ್ನು ಉಪ್ಪಿನಕಾಯಿ ಹಾಕಬೇಕಾಗತ್ತೆ. ಅದನ್ನು ನಾವು ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ಬೋದು. ಸೊ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ ಯಾವ ರೀತಿ ಮಾಡೋದು ಅಂತ, ಸ್ಟೆಪ್ ಬೈ ಸ್ಟೆಪ್ಪು. ಇದಕ್ಕೆ ನಾನಿವಾಗ ಅಚ್ಕಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಅಚ್ಕಾರ ಪುಡಿ ಹಾಕ್ಕೊಂಡಿದ್ದೀನಿ. 2 kg ಆಗಿರೋದ್ರಿಂದ ಕಡಿಮೆ ಹಾಕ್ಕೊಳ್ತೀನಿ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ. ನೀವು ನಿಮ್ಮ ಮಾವಿನಕಾಯಿ ಎಷ್ಟಿದೆ ಅಂತ ಅನ್ನೋದನ್ನು ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ ಅಂದಾಜು ಹಾಕ್ಕೊಳ್ಳಿ ಉಪ್ಪನ್ನು. ಉಪ್ಪಿನಕಾಯಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಹಾಗೆ ಈ ಥರ ಟ್ವಿಸ್ಟ್ ಮಾಡಿ ಇದನ್ನು ಕೈಯಿಂದ ಯಾವುದೇ ಕಾರಣಕ್ಕೂ ಕಲಿಸ್ಬೇಡಿ, ಹಾಗೆ ಸ್ಪೂನಿಂದನೂ ಕಲಿಸ್ಬೇಡಿ. ಈ ಥರ ಟ್ವಿಸ್ಟ್ ಮಾಡಿ ಹಾಕಬೇಕು. ಹಾಗೆ ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನಾನು 1 ಕಪ್ನಷ್ಟು, ಅಂದರೆ ಇವಾಗ ಪಾಯಸ ತಿನ್ನೋ ಕಪ್ ಏನಿರುತ್ತೆ ಆ ಕಪ್ಪಿಂದ, ಚಿಕ್ಕ ಕಪ್ಪಿಂದ 1 ಕಪ್ನಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ. ನೀವು ಉಪ್ಪಿನಕಾಯಿ ಎಷ್ಟು kg ಮಾಡ್ತೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡು. ನಾನಿಲ್ಲಿ 2 kgಗೆ 1 ಕಪ್ ತೊಗೊಂಡಿದ್ದೀನಿ. ಇದನ್ನು ಸಾಸಿವೆ ಮತ್ತು ಮೆಂತ್ಯನ ಇಷ್ಟು ಗ್ರೇವಿ ಆದರೆ ಸಾಕು ನಮಗೆ. ಚೆನ್ನಾಗಿ ಹುರ್ಕೊಳ್ಬೇಕು. ಈ ಥರ ನೋಡಿ, ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದು ತಣ್ಣಗಾಗಕ್ಕೆ ಬಿಡ್ತೀನಿ ನಾನು. ತಣ್ಣಗಾದಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಪೌಡ್ರನ್ನ. ಮಿಕ್ಸಿ ಜಾರು ಹಸಿ ಇರಬಾರ್ದು, ನೀರು ಇರಬಾರ್ದು ಅದರಲ್ಲಿ, ಆಮೇಲೆ ಹಾಳಾಗತ್ತೆ. ಪೂರ್ತಿಯಾಗಿ ಡ್ರೈ ಆದಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಸೊ ನೋಡ್ತಿರ್ಬೋದು ಇಲ್ಲಿ ಪೂರ್ತಿಯಾಗಿ ತಣ್ಣಗಾಗಿದೆ. ಇದನ್ನು ನಾನು ರುಬ್ಕೊಂಡು ಬರ್ತೀನಿ. ಇವಾಗ ನೋಡಿ, ಈ ಥರ ಕೈಯಿಂದನೇ ಈ ಥರ ಟ್ವಿಸ್ಟ್ ಮಾಡಿ, ಕೈಯಿಂದ ಈ ಪಾತ್ರೆನ ಟ್ವಿಸ್ಟ್ ಮಾಡಿ, ನಾನು ಕೈಯಿಂದ ಕೈ ಬಳಸಬಾರ್ದು. ಇದಕ್ಕೆ ಟ್ವಿಸ್ಟ್ ಮಾಡಿ ಇಟ್ಟಿರೋದ್ರ ಮೇಲೆ ಈ ಪೌಡ್ರ್ ಏನಿದೆ ಮಿಕ್ಸಿ ಮಾಡ್ಕೊಂಡಿರೋದು ಇದನ್ನು ಕೂಡ ಹಾಕ್ಕೊಂಡೆ. ಹಾಗೆ ಒಂದು ಕ್ಲೀನಾಗಿರೋ ಈ ಸ್ಪೂನ್ ಏನಿದೆ ಅದನ್ನು ಬಳಸ್ತಿದ್ದೀನಿ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇದ್ದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಅದು ಎಷ್ಟು ಮಾವಿನಕಾಯಿ ಪ್ರಮಾಣ ಇರುತ್ತೋ ಅದ್ರ ಕಾಲು ಪರ್ಸೆಂಟ್ನಷ್ಟು ನೀವು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಏನು ತೊಂದರೆ ಇಲ್ಲ. ಬೆಳ್ಳುಳ್ಳಿ ಉಪ್ಪಿನಕಾಯಿ ಕೂಡ ರೆಡಿ ಆಗುತ್ತೆ ನಿಮಗೆ. ನಾನಿಲ್ಲಿ ಬೆಳ್ಳುಳ್ಳಿ ಇಲ್ಲದೆ ಇರೋದನ್ನ ಫ್ಲೇವರ್ಗೋಸ್ಕರ 1-2 ಗೆಡ್ಡೆ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಬೆಳ್ಳುಳ್ಳಿ ಹಾಕೋದ್ರಿಂದ ಈ ಮಾವಿನಕಾಯಿ ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಟೇಸ್ಟ್ ಕೂಡ ಬರುತ್ತೆ. ಸೊ ಇವಾಗ ಇದಾಯಿತು. ಇವಾಗ ಒಂದು ಒಗ್ಗರಣೆ ಸೌಟ್ಗೆ ನಾನು 2 ಕಪ್ನಷ್ಟು, ಅಂದರೆ ನಾನು ಆವಾಗಲೇ ಮೆಂತ್ಯ ಮತ್ತು ಸಾಸಿವೆ ತೊಗೊಂಡಿದ್ನಲ್ಲ ಅದೇ ಕಪ್ಪಿಂದ 2 ಕಪ್ನಷ್ಟು ನಾನು ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ಈ ಉಪ್ಪಿನಕಾಯಿಗೆ, ಜಾಸ್ತಿ ದಿನ ಬಾಳುತ್ತೆ ಆವಾಗಲೇ. ಇವಾಗ ನಾನು ಪುಡಿಯಾಗಿರೋ ಇದು ಇಂಗನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಪುಡಿ ಇಂಗಿದ್ರೆ ನೀವು ಅದನ್ನೇ ಬಳಸಿ. ಸೊ ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಅದಾದಮೇಲೆ ಹಾಕ್ಕೊಳ್ಳಿ. ನಾನಿಲ್ಲಿ ಹಾಗೆ ಹಾಕ್ಕೊಳ್ತೀನಿ, ನೀವು ಹಾಗೆ ಕೂಡ ಹಾಕ್ಕೊಳ್ಬೋದು. ಪೂರ್ತಿಯಾಗಿ ಎಣ್ಣೆನ ಆರಿಸಿ ಬೇಕಿದ್ದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಗೆ ಹಾಕ್ಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ. ಯಾವುದಾದ್ರೂ ಕೂಲ್ ಪ್ಲೇಸ್ನಲ್ಲಿಟ್ಟು ಇದನ್ನು ಪೂರ್ತಿಯಾಗಿ ಉಪ್ಪಿನಕಾಯಿನ ತಣ್ಣಗೆ ಆಗೋಕ್ಕೆ ಬಿಡ್ತೀನಿ ನಾನು. ನೀವು ಬೇಕಿದ್ದರೆ ಇದಕ್ಕೆ ಹಸಿ ಎಣ್ಣೆನೇ ಹಾಕ್ಕೊಳ್ಬೋದು, ಏನೂ ತೊಂದರೆ ಇಲ್ಲ, ಕೆಡೋದಿಲ್ಲ. ಉಪ್ಪಿನಕಾಯಿ ಜಾಸ್ತಿ ದಿನವೇ ಬರುತ್ತೆ. ನಾನು ಈ ಒಗ್ಗರಣೆ ಹಾಕೋದ್ರಿಂದ ಇದು ಇಂಗು ಒಗ್ಗರಣೆ ಹಾಕಿದ್ನಲ್ಲ ಅದಕ್ಕೋಸ್ಕರ ನಾನು ಎಣ್ಣೆನ ಬಿಸಿ ಮಾಡಿಕೊಂಡೆ ಅಷ್ಟೇ. ನೀವು ಬೇಕಿದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಇಂಗು ಹಾಕ್ಕೊಂಡು ಬಿಸಿ ಒಗ್ಗರಣೆ ಹಾಕ್ಕೊಂಡು ಇಂಗು ಹಾಕಿ ಅದನ್ನು ಹಾಕ್ಕೊಂಡು ಆಮೇಲೆ ಹಸಿ ಎಣ್ಣೆನೇ ಹಾಕ್ಕೊಳ್ಬೋದು, ಕಾಯಿಸ್ಲಾರ್ದೇ ಹಾಕ್ಕೊಳ್ಬೋದು. ಇದನ್ನು ತಣ್ಣಗಾಕಕ್ಕೆ ಬಿಡ್ತೀನಿ. ಇದಾದಮೇಲೆ ಇದನ್ನು
ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ತುಂಬಿ ಇಡಬಹುದು. ನಿಮಗೇನಾದರೂ ಈ ಟೈಮ್ನಲ್ಲಿ ಎಣ್ಣೆ ಸೇರಿಸಾದ್ಮೇಲೆ ಕಡಿಮೆ ಅನ್ನಿಸ್ತು ಅಂತ ಅಂದರೆ ಎಣ್ಣೆ ಮತ್ತೆ ನೀವು ಎಣ್ಣೆನ ಸೇರಿಸ್ಕೊಳ್ಬೋದು. ಇದಕ್ಕೆ ಹಸಿ ಎಣ್ಣೆನೇ ನೋಡಿ ನಾನಿಲ್ಲಿ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಇದನ್ನು ಗಟ್ಟಿಯಾಗಿ ಮುಚ್ಚಳ ಇರೋ ಡಬ್ಬದಲ್ಲಿ ಹಾಕಿ ಇಡಿ. ನಾನು ಇಲ್ಲಿ ಮೇಲ್ಗಡೆ ಮತ್ತೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಕಡಿಮೆ ಅನ್ನಿಸ್ತು, ಎಣ್ಣೆ ಹಾಕಿ ಕಲಕಿ ನೀವು ಗಟ್ಟಿಯಾಗಿ ಮುಚ್ಚಳ ಮುಚ್ಚಿಟ್ರೆ ಇದು ಬೇಗ ರೆಡಿ ಆಗುತ್ತೆ. ಇದನ್ನು 2 ದಿನಕ್ಕೊಂದ್ಸರಿ ಅಥವಾ 3 ದಿನಕ್ಕೊಂದ್ಸರಿ ಒಂದು ಕ್ಲೀನಾಗಿರೋ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡಿ ಇಡಿ. ನಿಮ್ಗೆ ಯಾವಾಗ ನೆನಪಾಗುತ್ತೋ ಆವಾಗ ಮಿಕ್ಸ್ ಮಾಡಿ ಇಡಿ. ಹಾಗೆ ಬಿಟ್ಟರೆ ಅದು ಉಪ್ಪಿನಕಾಯಿ ಕೆಡುತ್ತೆ. ಅದು ಎಣ್ಣೆ ಒಂದು ಕಡೆ ಮತ್ತು ಕಾಯಿ ಒಂದು ಕಡೆ ಎಲ್ಲ ಆದರೆ ಕೆಟ್ಟೋಗುತ್ತೆ. ಎಣ್ಣೆ ಜೊತೆ ಮಿಕ್ಸ್ ಮಾಡ್ತಾಯಿರಿ ಆವಾಗವಾಗ. ಸೊ ಇವಾಗ ಇದನ್ನು ಇಟ್ಟು ಒಂದು 2 ದಿನಕ್ಕೊಂದ್ಸರಿ ನಾನು ಇದನ್ನು ಕಲಕ್ತೀನಿ. ಆವಾಗ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನೀವು ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ಬೋದು. ಸೊ ನೋಡಿದ್ರಲ್ಲ ಉಪ್ಪಿನಕಾಯಿ ರೆಸಿಪಿ ಹೇಗೆ ಅಂತ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.